ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳು 1 ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆ, 1 ಕಪ್ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ ಕಡಲೆಪಪ್ಪು, ಆಮೇಲಿಂದ ಒಂದು 100 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಯಾಕಂದ್ರೆ ಕಲರ್ ಚೆನ್ನಾಗಿರುತ್ತೆ. ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ, ಇಷ್ಟುನು ಒಣಕೊಬ್ಬರಿ, ಇಷ್ಟುನು ಫಸ್ಟ್ ತಗೋಬೇಕು. ಆಮೇಲೆ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆನ ಸಪರೇಟ್ ಆಗಿ ಕೆಂಪಗೆ ಆಗೋ ತರ ಹುರ್ಕೋಬೇಕು. ಕಡಲೆ ಬೀಜನೂ ಅಷ್ಟೇ ಸಪರೇಟ್ ಆಗಿ ಹುರ್ಕೋಬೇಕು. ಮೆಣಸಿನ್ಕಾಯಿನೂ ಸಪರೇಟ್ ಆಗಿ ಹುರ್ಕೋಬೇಕು. ಇಷ್ಟನ್ನು ಆಮೇಲೆ ಗ್ರೈಂಡ್ ಮಾಡ್ಕೊಂಡು ಒಟ್ಟಿಗೆ ಒಗ್ಗರಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಗ್ರೈಂಡ್ ಮಾಡಿ ಇಟ್ರೆ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಬೇಕು. ಮತ್ತೆ ಹುಣಸೆ ಹಣ್ಣು ಹಾಕೋವಾಗ್ಲೂ ಅಷ್ಟೇನೆ, ಯಾಕೆಂದ್ರೆ ಮಿಕ್ಸಿನಲ್ಲಿ ಒಂದ್ಸರಿ ಸಿಗಾಕೊಂಡು ಮಿಕ್ಸಿ ಬ್ಲೇಡ್ ಹಾಳಾಗೋಗುತ್ತೆ. ಮಿಕ್ಸಿಗೆ ಹಾಕೋವಾಗ ಸ್ವಲ್ಪ ಚೆನ್ನಾಗಿ ಒಂಚೂರು ಬಿಸಿ ಮಾಡಿಬಿಟ್ಟು ಹುಣಸೆ ಹಣ್ಣು ಹಾಕಿದ್ರೆ ಮಿಕ್ಸಿ ಕೂಡ ಹಾಳಾಗೋದಿಲ್ಲ.